ಅಂಗ ಬೇಕು, ಸ್ವಲ್ಪ ಬಯಕೆ ಇರಬೇಕು. ನನ್ನ ಮೂಲ ಏನು, ಈ ವಿಶ್ವ ಏನು, ನನ್ನ ದೇಹ ಅಂದ್ರೆ ಹೇಗಿದೆ, ದೇಹಕ್ಕೆ ನನಗಿರುವ ಸಂಬಂಧ ಏನು, ವಿಶ್ವಕ್ಕೆ ನನಗಿರುವ ಸಂಬಂಧ ಏನು, ಇದನ್ನೆಲ್ಲ ತಿಳ್ಕೋಬೇಕು ಅಂತೇನು ಅನಿಸ್ತದಲ್ಲ, ಆ ಕ್ಷಣವೇ ಇದಕ್ಕೆ ಅಂಗ ಅನ್ನುವ ಶಬ್ದ ಶುರುವಾಗ್ತದೆ. ಆಸ್ಪಿರೆಂಟ್. ವೆನ್ ಐ aspire to know the reality, I become an aspirant. ನಾನು ಅಂಗನಾಗ್ತೇನೆ. ನನಗೆ ಅವಾಗ ಬಯಕೆ ಶುರುವಾಗ್ತದೆ, ತಿಳ್ಕೋಬೇಕು, ವಿಸ್ತಾರ ಆಗಬೇಕು, ನನ್ನ ಮೂಲ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು, ವಿಶ್ವದ ಮಹಾಮೂಲವನ್ನೇ ಅದನ್ನು ಅನುಭವಿಸಬೇಕು ಅಂತ ಬಯಕೆ ಶುರುವಾಗ್ತದಲ್ಲ, ಅವಾಗ ನಮ್ಮ ಪ್ರಯಾಣ ಶುರುವಾಗ್ತದೆ, ಷಟ್ಸ್ಥಲದ ಪ್ರಯಾಣ ಶುರುವಾಗ್ತದೆ. ಪ್ರಯಾಣ ಮಾಡೋ ಯಾರು? ಅಂಗ. ಸಹಾಯ ಯಾವುದು? ಲಿಂಗದ ಕಲ್ಪನೆ. ಕೊನೆ ಯಾವುದು? ಶೂನ್ಯ. ಇದು ಷಟ್ಸ್ಥಲ. ನಾವಿಲ್ಲಿಂದ ಹೊರಡೋದು, ನಾನು ಅನ್ನೋದು ಅದಲ್ಲ, ಇಲ್ಲಿಂದ ಹೊರಡೋದು ಇದ ಅಂಗ. ಇದು ಮಾರ್ಗದಲ್ಲಿ ಸಹಾಯ ತೆಗೆದುಕೊಳ್ಳೋದು ಲಿಂಗ. ಆ ಲಿಂಗದ ಸಹಾಯದಿಂದ ಅಂಗ ತನ್ನ ಅಂಗಭಾವವನ್ನ ಲಿಂಗದಲ್ಲಿ, ಲಿಂಗಭಾವವನ್ನ ಅಂಗದಲ್ಲಿ ಸಮರಸಗೊಳಿಸಿದಾಗ ಶೂನ್ಯ ಅನುಭವಕ್ಕೆ ಬರಕ್ಕೆ ಶುರುವಾಗ್ತದೆ. ಇದು ಷಟ್ಸ್ಥಲದ ಸಾಮಾನ್ಯ ಕಲ್ಪನೆ. ಇದು ಬಹಳ ಸುಂದರವಾದ ಕಲ್ಪನೆ. ಎಲ್ಲಿಂದ ಹೊರಡೋದು? ನಾನು ಅನ್ನೋದರಿಂದ ಹೋಗೋದು, ಅನಂತತೆಯನ್ನ ಬೆರೆಯೋದು. ಪರಿಮಿತಿಯನ್ನ ಇಟ್ಟುಕೊಂಡು ಹೊರಡೋದು, ಅಪರಿಮಿತನಾಗೋದು. ಇಟ್ ಈಸ್ ಎ ಜರ್ನಿ ಫ್ರಮ್ ದ ಲಿಮಿಟೆಡ್ ಟು ದ ಇಲ್ಲಿಮಿಟಬಲ್ ರಿಯಾಲಿಟಿ. It is a journey from the limited, journey from the ego to the egoless infinity. ಇಲ್ಲಿಂದ ಹೊರಡೋದು, ನಾನು ಅಂತ ಹೊರಡೋದು. ಆದರೆ ಕೊನೆಗೆ ಏನು ಮಾಡೋದು ಅಂದ್ರೆ, ನಾನು ಇಲ್ಲದ ಅನಂತತೆಯನ್ನು ಅನುಭವಿಸೋದಕ್ಕೆ ಇದು ಷಟ್ಸ್ಥಲದ ಮಾರ್ಗಕ್ರಮಣ ಅಂತ ಕರೆಯೋದು. ಎಷ್ಟು ಸುಂದರ ಮಾರ್ಗದೆ. ಇಲ್ಲಿಂದ ಹೊರಡೋದು, ಅನಂತವಾಗೋದು. ಇನ್ನೊಂದು ಸಾದಾ ಶಬ್ದ ಬಳಸೋದಾದರೆ, ನಾನು ಅಂತೇನದೆ, ನಾನು ಏನಾಗೋದು? ಬಯಲಾಗೋದಷ್ಟೆ. ನಾನು ಬಯಲಾಗೋದು. ಬಯಲಿನೊಳಗಿರುವ ಎಲ್ಲ ವಸ್ತುಗಳಿಗೂ ಮಿತಿ ಅದೆ. ಆದರೆ ಬಯಲಿಗೆ ಮಿತಿ ಅಂತ ಇರೋದಿಲ್ಲ. ಇಟ್ ಈಸ್ ಬೌಂಡ್ಲೆಸ್. ಐನ್ಸ್ಟೈನ್ ವರ್ಣಿಸಿದರು, ಇದೇ ಸ್ಪೇಸ್ ಈಸ್ ಬೌಂಡ್ಲೆಸ್. ಇಟ್ ಈಸ್ ಬೌಂಡ್ಲೆಸ್. ಇದಕ್ಕೆ ಮಿತಿ ಇಲ್ಲ. ಹಾಗೆ ಮಿತಿಯುಳ್ಳ ನಾನು ಮಿತಿಯಿಲ್ಲದ ಅನಂತತೆಯನ್ನ ಅನುಭವಿಸೋದು, ಇದು ಷಟ್ಸ್ಥಲದ ಉದ್ದೇಶ. ಯಾವಾಗ ಮನುಷ್ಯ ಅಂಥ ಶೂನ್ಯವನ್ನ ಅನುಭವಿಸ್ತಾನೆ, ಆ ಕ್ಷಣಕ್ಕೆ ಪ್ರಶಾಂತನಾಗ್ತಾನ, ಶಬ್ದ ಮುಗ್ಧನಾಗ್ತಾನ. ಬಸವಣ್ಣ ಹೇಳ್ತಾರೆ, ಶಬ್ದ ಮುಗ್ಧನಾಗ್ತಾನ. ಅಂದ್ರೆ ಷಟ್ಸ್ಥಲ ಮಾರ್ಗದ ಕೊಟ್ಟ ಕೊನೆ ಯಾವುದು ಅಂದ್ರೆ ಪ್ರಶಾಂತಿ, ಶಬ್ದ ಮುಗ್ಧತಾ, ಅನಂತತೆಯ ಅನುಭವ. ಇದು ಬಹಳ ಮಹತ್ವದ್ದು. ನಾವು ಶಾಂತ ಇರಬೇಕು, ಅನಂತತೆಯನ್ನು ಅನುಭವಿಸ್ತಾ ಇರಬೇಕು. ಇದು ಜೀವನ್ಮುಕ್ತಾವಸ್ಥಾ. ಇವರಿಗೆ ಶರಣರು ಅಂತ ಕರೆಯೋದು.